ನೋಡಿ ಆಂಟಿ ಏನೇನು ವೆರೈಟಿ ಮಾಡಿದ್ದಾರೆ ಅಂತ. ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಚಾಪ್ಸು. ಇವ್ರು ಊಟ ಮಾಡ್ತವ್ರೆ. ಇವನು ಮಾತ್ರ ವೆಜ್ಜು. ಪನ್ನೀರು, ಮೊಳಕೆ ಕಾಳು ಸಾಂಬಾರು, ಪನ್ನೀರ್ ನಾನೇ ಪೆಪ್ಪರ್ ಡ್ರೈ ಮಾಡಿದ್ದೆ. ಇವನು ಊಟ ಮಾಡ್ತವ್ರೆ. ನಾವು ಈ ಥರ ಬ್ಯಾಟಿಂಗು. ಬಾಡೇ ನಮ್ಮ ಗಾಡು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ಬಿಟ್ಟು ಆ ಕಡೆ ಹೋಗಿ ಔಸ್ಕೊಂಡು ನಿಂತ್ಕೊಬಿಟ್ಟು. ಅಲ್ಲ ಅದೆಂಗ್ ತಿಂತೀರಪ್ಪ, ಪ್ರಾಣಿ ಕುರಿ ಕೋಳಿ ಸಾಯಿಸಿ. ಬಾಡೇ ನಮ್ ಗಾಡು ಕಣೋ. ಬಟ್ ಸ್ಟಿಲ್ ನೀನ್ ತಿಂತರ್ಬೇಕಾರೆ ಅದೇ ನಾನು 4 ವರ್ಷದಿಂದ ನಾನು ಇದಕ್ಕಿಂತ ಡಬಲ್ ಆಗಿ ತಿಂತಿದ್ದೆ. ಇದೇ ಪೆಪ್ಪರ್ ಡ್ರೈನ ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡಿಸ್ಕೊಂಡು ತಿಂತಿದ್ದೆ ಶಿವಾಜಿ ಹೋಟ್ಲು ಉದ್ದಿಪಡೆ ಸರ್ಕಲ್ ಅಲ್ಲಿ. ಅದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ನನಗೆ. ಬಟ್ ಸ್ಟಿಲ್ ಇವತ್ತು ನಾನು ಬಿಟ್ಬಿಟ್ಟಿದ್ದೀನಿ. ಅವರೆಲ್ಲ ಚಿಕನ್ ಮಟನ್ ಎಲ್ಲ ತಿಂತಾ ಇದಾರೆ. ನಮಗ್ ತಿಂದಿಲ್ಲ ಅಂದ್ರೆ ಆಗಲ್ಲ. ಇವ್ರಿಗಂತೂ ಇರ್ಲೇಬೇಕು. ಆಂಟಿನೇ ಅದೆಲ್ಲ ಪ್ರಿಪೇರ್ ಮಾಡಿರೋದು. ಗಾಯ್ಸ್, ನಮ್ಮದು ಊಟ ಎಲ್ಲ ಆಯಿತು. ಇವಾಗ ಹಂಗೆ ವಾಕ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು, ಮತ್ತು ಇಲ್ಲೇ ಪಕ್ಕದಲ್ಲೇ ಮಡಿವಾಳ ಮಾರ್ಕೆಟ್ ಇದೆ, ಅಲ್ಲೇ ಸ್ವಲ್ಪ ಮನೆಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು. ಹಂಗೆ ಇದು ನಮ್ಮ ತಮ್ಮವ್ರದ್ದು, ಆಂಟಿಯವ್ರದ್ದು ಕ್ವಾರ್ಟರ್ಸು. ಪೀಸ್ ಆಗಿದೆ, ಚೆನ್ನಾಗಿದೆ. ಗಾಡಿಗಳೆಲ್ಲ ಎಷ್ಟಾರು ನಿಲ್ಸ್ಬೋದು. ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಈಗ ನಮ್ಮ ಕ್ವಾರ್ಟರ್ಸ್ ಒಳಗಡೆ ಬಂದ್ರೆ ಚಿಕ್ಕಮಂಗ್ಳೂರು ಫೀಲ್ ಆದಂಗೆ ಆಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಬರೀ ಗಿಡಗಳೇ. ಬೆಳಿಗ್ಗೆ ಹೊತ್ತು ನೋಡಿ ಗಾಯ್ಸ್ ಹೆಂಗಿದೆ. ಮಾರ್ನಿಂಗು ಅಷ್ಟೇ ಪೀಸ್ ಆಗಿರುತ್ತೆ. ಮತ್ತೆ ಒಂದು ಚೂರು ಇಲ್ಲಿ ಟ್ರಾಫಿಕ್ ಸೌಂಡೇ ಇರಲ್ಲ. ಇಲ್ಲಿ ಈಚೆ ಬಂದ್ರೆ ಇಲ್ಲಿ ಕೇಳಿಸುತ್ತೆ ಅಷ್ಟೇ ಗೇಟ್ ಹತ್ರ. ಒಳಗಡೆ ಇದ್ರೆ ಒಂದ್ ಮಳೆ, ಒಂದು ಚೂರು ಏನೂ ಗೊತ್ತಾಗಲ್ಲ. ಆಮೇಲೆ ನಾವು ಇಲ್ಲಿದ್ದೀವಿ ಅಂತಾನೆ ಯಾರಿಗೂ ಗೊತ್ತಾಗಲ್ಲ. ಆ ತರ ಇರ್ಬೋದು. ಚೆನ್ನಾಗಿದೆ. ಇದು ಎಂಟ್ರಿ. ಇದು ಒಂದು ವಿಲ್ಲಾ ತರ ವಿಲ್ಲಾ ತರ ಚಿಕ್ಕಮಂಗ್ಳೂರ್ಗೆ ಆ ತರ ಇದೆ. ಇಲ್ಲಿ ನೋಡಿ ಗೈಸ್, ಸೇಮ್ ಇಲ್ಲೆಲ್ಲ ಫುಲ್ಲು ಒಳಗಡೆ ಎಲ್ಲ ಹಿಂಗೆ ಇದೆ. ಅಲ್ಲ ಕಂಪ್ಲೀಟ್ ಇದು. ಆಮೇಲೆ ಮುಂಚೆ ಏನ್ ಗೊತ್ತಾ, ಡೆವಲಪ್ಮೆಂಟ್ ಅನ್ನೋದಕ್ಕಿಂತ ಮುಂಚೆ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಏನ್ ಗೊತ್ತಾ, ಹಂಗೆ ತೋರಿಸು ಕ್ಯಾಮ್ರಾನ, ಇವಾಗೆಲ್ಲ CC ಕ್ಯಾಮ್ರಾ ಇದೆ. ಸೊ ಇಲ್ಲಿ ನಿಮಗೆ ಯಾರೇ ಬಂದ್ರು ಯಾರೇ ಹೋದ್ರೂ ಗೊತ್ತಾಗುತ್ತೆ. ಆಮೇಲೆ ಎನಿ ಟೈಮ್ ಸೆಕ್ಯೂರಿಟಿ ಇರ್ತಾರೆ. ಮುಂಚೆ ಆಕ್ಚುಲಿ ಫೆಸಿಲಿಟಿ ಇರಲಿಲ್ಲ. ಯಾಕಂದ್ರೆ ನಾನು ಚಿಕ್ಕ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇಲ್ಲೇ ಬರ್ತಿದ್ದು, ಅಪ್ ಟು ನನ್ನ 8th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಇರ್ತಿತ್ತು. ಚೆನ್ನಾಗಿದೆ ಗೈಸ್, ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲ ಬ್ಯಾಗದಲ್ಲೇ ಮಡಿವಾಳ ಮಾರ್ಕೆಟ್ ಇದೆ. ಬಟ್ ನಾವ್ ಹಿಂಗೆ ವಾಕ್ ಮಾಡ್ಕೊಂಡು ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತ ಹಿಂಗೆ ಹೋಗ್ತಾ ಇದೀವಿ. ಗೌಡ್ರೆ ಏನಾದ್ರು ಮಾತಾಡಿ. ಬಾಡೆ ನಮ್ ಗಾಡಿ ಅಂತ ತಿಂದ್ಬಿಟ್ಟು ಏನು ಮಾತಾಡ್ತಿಲ್ಲ ಗೈಸ್ ಇವ್ರು. ಬನ್ನಿ ನಿಮ್ಗಲ್ಲಿ ಮಡಿವಾಳ ಮಾರ್ಕೆಟ್ ಹೋಗಿ ತೋರಿಸ್ತೀನಿ. ಇವತ್ತು ನಮ್ ಡಯಟ್ ಎಲ್ಲ ಖಾಲಿ. ಅಲ್ಲಲ್ಲ, ಡಯಟ್ ಅಲ್ಲ, ಇವತ್ತು ಚೀಟ್ ಡೇ ಇವತ್ತು. ಇನ್ನೊಂದೇನ್ ಗೊತ್ತಾ, ಇವತ್ತು ಊಟ ಜೊತೆಗೆ ಮತ್ತೊಂದು ಮಗದೊಂದು ಚೆಂಗ್ಳುಗಳು ಗೈಸ್ ಇವರು. ಚೆಂಗ್ಳುಗಳು ಇವರು ಅಲ್ಲ, ತಿರ್ಗ್ಸು ಕ್ಯಾಮ್ರಾ ತಗೊಂಡು ಚೆಂಗ್ಲೇನಿಲ್ಲ. ನಾನು ಒಂದ್ ಮಾತು ಹೇಳ್ತೀನಿ, ಏನಣ್ಣ ಕೇಳಿದೆ. ಇವಾಗ ನನ್ನ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ಇಲ್ಲಿ ಕುಡಿತಾರೆ. ಕುಡಿಬಾರ್ದು ಅಂದ್ರೆ ಯಾವತ್ತೋ ಒಂದ್ ದಿವಸ ರೆಗ್ಯುಲರ್ ಆಗಿ ಕುಡೀರಿ, ಮಜಾ ಮಾಡಿದೀನಿ. ಬಟ್ ನಿಮ್ ಬೈಬಲ್ ಇದೀರಿ, ಒಂದ್ ಲಿಮಿಟ್ ಕ್ರಾಸ್ ಆಯ್ತು ಅಂದ್ರೆ ಮುಗಿತು. ಅಲ್ಲ ಅಂತಲ್ಲ, ಡೈಲಿ ಕುಡಿದ್ರು ಒಂದು ವೀಕ್ ಮಾತೇ ನಿಲ್ಸಲ್ಲ, ಮಾತೇ ಆಡಲ್ಲ ಗೈಸ್. ಇವರು ತುಂಬಾ ಜಾಸ್ತಿ ಮಾತಾಡ್ತಾವ್ರೆ. ಸಂಡೇ ಅಲ್ವಾ, ಮಾರ್ಕೆಟ್ಗೆ ಹೋಗಿ ನಾನು ನಿಮ್ಗೆ ಸಿಗ್ತೀನಿ. ಅನ್ನೋದು ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು ಮೈನಿಂಗ್ ಸೆಂಟರ್ ಇತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ ನಡೆಸ್ತಾ ಇದೆ ಅಂತದ್ದು. ಅವರಿಗೆ ಕೊಟ್ಟಿದ್ದಂಥ ಕ್ವಾರ್ಟರ್ಸ್ ಇದು. ಇದೆಲ್ಲ ಕಂಪ್ಲೀಟ್ಲಿ ಕ್ವಾರ್ಟರ್ಸು, ನಮ್ಮ ಪಕ್ಕದ ಕ್ವಾರ್ಟರ್ಸೇ ಅದು. ಇವಾಗ ಅವ್ರಿಗೆಲ್ಲ ಸ್ವಂತ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಅವ್ರಿಗೆಲ್ಲ ಕಂಪ್ಲೀಟಿಗೆ ಅವ್ರು ಇರಲಿಕ್ಕೆ ಮಾಡಿಕೊಟ್ಟಿದ್ದಾರೆ. ಆಂಬಿಯನ್ಸು ಇದೆಲ್ಲ ಕಂಪ್ಲೀಟು. ಏನು ಗೊತ್ತಾ, ಇದು ನಿಮಗೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಕುದುರೆಮುಖ ಏನಿರ್ತಲ್ಲ ಅದು ಆಫೀಸ್ ಇದು. ಆ್ಯಕ್ಚುಲಿ ಅಲ್ಲಿ ಹಾಕಿದ್ದಾರೆ ಬೋರ್ಡು, ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ. ದಯವಿಟ್ಟು ಯಾರು ಹೋಗ್ಬೇಡಿ ಹೊರಗಡೆ. ಅಂದ್ರೆ ಇಲ್ಲಿ ಏನಿದೆ ಇಲ್ಲಿ ಒಳಗಡೆ? ಆ್ಯಕ್ಚುಲಿ
ಡಿಎಂಕೆ ಕಂಪ್ನಿ ನ್ಯೂ ನೇಮ್ ಬೋರ್ಡ್ KIOCL ಲಿಮಿಟೆಡ್ ಅಂತ 2009 ಆಗಿರೋ ಅಂಥದ್ದು. ಸೊ ಇವಾಗ ಅದು ಕುದುರೆಮುಖ ಅನ್ನೋದು ಇಲ್ಲ. ಇವಾಗ ಮೈನಿಂಗ್ ಸೆಕ್ಟರ್ ಇತ್ತು ಗೊತ್ತಾ, ಈಗ ಹೆಂಗೆ ನಮ್ಮ ಕೋಲಾರ KGF ಇತ್ತು ಆ ರೀತಿ ಚಿಕ್ಕಮಗಳೂರಲ್ಲಿ ಕುದುರೆಮುಖ ಅನ್ನೋದು ಒಂದು ಪ್ರಾಂತ್ಯ ಇತ್ತು. ಅದು ಇವಾಗ ಮೈನಿಂಗ್ ಸೆಕ್ಟರ್ ಇಲ್ಲ. ಸೊ ಆ್ಯಕ್ಚುಲಾಗಿ ಇಲ್ಲ, ಬಟ್ ಬೇರೆ ಎಂಟರ್ಪ್ರೈಸಸ್ನ ಇಲ್ಲಿ ಅವ್ರ ಆಫೀಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ತೋರಿಸೋದನ್ನ. ಬಟ್ ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು, ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಇರೋ ಅಂಥದ್ದು ಯಾವುದೇ. ಗಾಯ್ಸ್, ಇದು ಕೃಪಾನಿಧಿ ಕಾಲೇಜು. ಹಿಂಗೆ ಬಂದರೆ ಮಡಿವಾಳ ಹೋಗ್ತೀರಾ, ಹಿಂಗೆ ಸ್ಟ್ರೈಟ್ ಅದು HSR, ಹಿಂಗೆ ಹೋದ್ರೆ ಕೋರ್ಮಂಗ್ಲ. ಇಲ್ಲಿ ನನ್ನ ತಮ್ಮ ಯಾವಾಗಲೂ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಅಂದರೆ ಬರ್ತಾನೆ. ಏನು ಗೊತ್ತಾ, ಆ್ಯಕ್ಚುಲಿ ಇನ್ನೊಂದು ಈ ಶಾಪು 24/7 ಓಪನ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನಿಮ್ಮ ನೈಟ್ ಟೈಮಲ್ಲಿ ನಿಮ್ಗೆ ಸಿಗಲ್ಲ ಬ್ಲ್ಯಾಕ್ ಕಾಫಿ, ಕಾಫಿ ಸಿಗುತ್ತೆ, ಬ್ಲ್ಯಾಕ್ ಕಾಫಿ ಆ ಥರದ್ದೇನೋ ಸಿಗಲ್ಲ. ಬಟ್ ಇವಾಗ ಏನಂದರೆ ಈ ಶಾಪಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಒಂದು 5-5:30 ಬಂದಾಗ ಈ ಶಾಪನ್ನು ಓಕೆ, ಇವಾಗ ನಮಗೆ ಟ್ರೈ ಮಾಡಿ ಅಂತ ಕರ್ಕೊಂಡ್ಬಂದಿದ್ದಾರೆ. ಟ್ರೈ ಮಾಡುವ ಬನ್ನಿ. ಅದು ಕಾಫಿ, ಬ್ಲ್ಯಾಕ್ ಕಾಫಿ ವಿತ್ ಶುಗರ್ ಕುಡಿಬೇಡಿ, ವಿತೌಟ್ ಶುಗರ್ ಕುಡೀರಿ. ವಿತ್ ಶುಗರ್ ಕುಡಿದ್ರೆ ಹಿಂಗೆ ಆಗ್ತೀರಾ, ವಿತೌಟ್ ಶುಗರ್ ಕುಡಿದ್ರೆ ಅಂದ್ರೆ ನಾವೆಲ್ಲ ಡಯಟ್ ಅಲ್ವಾ, ಅದಕ್ಕೆ ವಿತೌಟ್ ಶುಗರ್ ಅಷ್ಟೇ. ಏನಾದ್ರು ಹೇಳ್ತೀರಾ? ಏ ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ, ಮಾತೇ ಬರಲ್ಲ. ಸುಳ್ಳು guys, ಮಾತೇ ಬರಲ್ಲ ಅಂತಲ್ಲ, ವಟ ಅನ್ನೋದೇ ಅವಳು. ನಾವೇ ಮಾತಾಡಲ್ಲ, ಇನ್ನೂ ಇಬ್ರು ಅಮಾಯಕರು. ನೀರ್ ತರ ಇರುತ್ತೆ ಅಂತ. ನೀರ್ ತರ ಇರುತ್ತಲ್ಲ. ಬಟ್ ನನ್ನ ಪರ್ಸನಲ್ ಒಪಿನಿಯನ್, ಇವನ್ ಬೀಂಗ್ ಎ ಜಿಮ್ಮರ್, ಇವನು ಅದನ್ನ ಹೇಳ್ತಾ ಇದ್ದಾನೆ. ನಿನ್ಗೇನು ಅನ್ಸುತ್ತೋ ಅಣ್ಣ? ನಾವಿದೆಲ್ಲ ಕುಡಿತೀವಿ ಮಾಮೂಲಿ. ಹಾ, ಪ್ರೀ ವರ್ಕೌಟು ನೀವು ಆ್ಯಕ್ಚುಲಿ ಕುಡಿತೀರಾ. ಓಕೆ, ಸ್ಟಿಲ್ ಬಟ್ ನನಗೆ ಇದು ಏನು ಅಂದರೆ, ಇದು ನಾನು ಯಾವಾಗಲೇ ಅಷ್ಟೇ, ಇಲ್ಲೇ ಅಂತಲ್ಲ, ಎಲ್ಲೇ ಕುಡಿದ್ರು, ಬಟ್ ನಂಗೆ ಈ ಅಂಗಡಿಲಿ ಕುಡಿದ್ರೆ ಒಂಥರ ಸಮಾಧಾನ. ಬಟ್ ಇದು ಒಂಥರ ಏನೋ ವೈಬ್ ಇದು, ನಿಂಗೆ ಹೇಳ್ತೀನಲ್ಲ, ಕುಡ್ದು ನಿಮ್ಗೆ ಅಭ್ಯಾಸ ಆಗಿದೆ, ಹಂಗಾಗಿ ನೀವು ಇದೆ ಅಂಗಡಿ. ಅದು ಅಂಗಡಿ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಮನೇಲೇ ಮಾಡ್ತೀನಿ. ಅವ್ರು ಆ್ಯಕ್ಚುಲಿ ಕೇಳಿದೆ ನಾನು ಮೊನ್ನೆ, ಬ್ರೂ ಕಾಫಿ ಪುಡಿ ಹಾಕ್ತಾರಂತೆ, ನಾವೇ ಮನೇಲಿ ಮಾಡ್ಕೋಬೋದು. ಬಟ್ ಸ್ಟಿಲ್ ಅದೇ ನಾವು ಮನೇಲಿ ಮಾಡ್ಕೊಳ್ಳೋಕ್ಕಿಂತ ಇಲ್ಲಿ ಬಂದು ಮಾಡಿದ್ರೆ, ಐ ಮೀನ್ ಕುಡಿದ್ರೆ ನಮಗೆ ಇಷ್ಟ. ಈ ಥರ ರಿವ್ಯೂ ಕೇಳೋಣ ನಮ್ಮ ಮನೇಲಿ ಊಟ ಹೆಂಗಿತ್ತು ಅಂತ. ಆ್ಯಕ್ಚುಲಿ ಇದು ಮೇ ಬಿ ಈ ವ್ಲಾಗು ಮೋಸ್ಟ್ ಪ್ರಾಬ್ಲಿ ಥರ್ಸ್ಡೇ ಅಥವಾ ಫ್ರೈಡೇ ಬರ್ಬೋದು. ಥರ್ಸ್ಡೇ ರಾಘವೇಂದ್ರ ಸ್ವಾಮಿ ಈ ವ್ಲಾಗ್ ಬರಲ್ಲ, ಫ್ರೈಡೇ ಬರ್ಬೋದು ಅನ್ಸುತ್ತೆ. ಊಟ ಹೆಂಗಿತ್ತು ಹೇಳು? ಊಟ ಚೆನ್ನಾಗಿತ್ತು, ನನ್ಗೆ ಚೆನ್ನಾಗಿ ತುಂಬಾ ಜಾಸ್ತಿ ಆಗೋಯ್ತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾರಾದ್ರೂ ಮಾಡ್ಕೊಟ್ರೆ ತಿನ್ನ ಖುಷಿ ಆಗುತ್ತೆ. ಡೈಲಿ ನಾವೇ ಮಾಡಿ ತಿಂದು ಬೇಜಾರು, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ. ಓಕೆ, ಡಯಟ್ ತಪ್ಪಾಯ್ತು ಅನ್ಸುತ್ತೆ. ಇವತ್ತು ಚೀಟ್ ಡೇ ನಾನು ಆಲ್ರೆಡಿ ಹೇಳಿದ್ನಲ್ಲ, ಚೀಟ್ ಡೇ ಯಾವಾಗ್ಲೂ ಚೀಟ್ ಡೇನೆ. ಓಕೆ, ಬಟ್ ಏನಂದ್ರೆ ನಾನು ಇವತ್ತು ವಿಮೋ ಡಾರ್ಲಿಂಗ್ ನನಗೆ ಏನೋ ಪನ್ನೀರ್ ಪೆಪ್ಪರ್ ಡ್ರೈ ಮಾಡ್ಕೊಟ್ಟಿದ್ದು, ಚೆನ್ನಾಗಿತ್ತು. ಅದ್ರಲ್ಲಿ ಜಾಸ್ತಿ ಖಾರ ಹಾಕ್ಬಿಟ್ಟಿದ್ದು. ನನ್ಗೆ ಮೇ ಬಿ ಅದು ಗಾಯ್ಸ್, ನನಗೆ ಖಾರ ಹಾಕಿರ್ಲಿಲ್ಲ, ಮೆಣಸಿಗೆ ಕ್ಯಾಪ್ಸಿಕಮ್ ಹಾಕಿದೆ. ಇವನು ಮೆಣಸಿಗೆ ತಿಂದ್ಬಿಟ್ಟು ಖಾರ ಅಂದ. ಬೇಕಾದ್ರೆ ನಮ್ಮ ಗೌಡ್ರು ತಿಂದ್ರು ಅವ್ರನ್ನ ಕೇಳಿ. ಮೇ ಬಿ ನನಗೆ ಒಂದು ಸ್ಲೈಸ್ ಆಫ್ ಏನೋ ಚಿಲ್ಲಿ ನಂಗೆ ಸಿಕ್ಕಿರ್ಬೋದು, ಮೇ ಬಿ ಅದಕ್ಕೆ ಹಂಗಾಗಿ. ಹೇಳ, ಇವಾಗ ನಿನ್ ರಿವ್ಯೂ ಹೆಂಗಿತ್ತು? ಚೆನ್ನಾಗಿತ್ತು ಊಟ? ಗಬ 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 ಯಾವುದು ಊಟ ಹೆಂಗಿತ್ತು ಹೇಳ? ಆಯ್ತು. ಮಟನ್ ಹೆಂಗಿತ್ತು, ಚಿಕನ್ ಹೆಂಗಿತ್ತು? ಮಟನ್ ಸಖತ್ತಾಗಿತ್ತು, ಚಿಕನ್ ಸಖತ್ತಾಗಿತ್ತು. ಮಟನ್ ನನಗೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ತಿಂಗಿದಾಗೆ ಅನ್ನಿಸ್ತು ನಾಟಿ ಮಟನ್ ತಿಂದು. ಅಲ್ಲ, ಅದು ಆಕ್ಚುಲಿ ನಾಟಿ ಮಟನ್. ಅದು ಕೋರ್ಮಂಗ್ ಅಂದ್ರೆ ನಮ್ಮ ಮಡಿವಾಳ ಕರ್ನಾಟಕ ಮಟನ್ ಸ್ಟಾಲಲ್ಲಿ ಚೆನ್ನಾಗಿರುತ್ತೆ. ಅದು ಆಕ್ಚುಲಿ ಚೆನ್ನಾಗಿ ಕೊಡಿ. ಬೈ ಬರ್ತಾನೆ ಗೌಡ, ಬಟ್ ಬೈ ಏನೋ ಬೈ ಚಾಯ್ಸ್ ಅಲ್ಲ, ಬೈ ಬರ್ತೆ ಗೌಡನೇ. ಹೋಗ್ತಾ ಹೋಗ್ತಾ ಬ್ರಾಹ್ಮಿನ್ಸ್ ಆಗ್ಬಿಟ್ರು ಅವನು ಅಷ್ಟೇ. ಎಲ್ಲಾರು ಗೈಸ್, ನಾನು ಏನಂತಾರೆ ಗೊತ್ತಾ, ನಾನೇನಾದ್ರೂ ಮಟನ್ ಚಿಕನ್ ತಿಂತಾ ಇಲ್ಲ ಅಂದ್ರೆ ಹೌದಾ ಗೌಡ್ರಾಗಿ ಇಟ್ಕೊಂಡು ಮಟನ್ ಚಿಕನ್ ತಿಂತಾ ಇಲ್ವಾ ಅಂತಾರೆ. ಬಟ್ ಬೀಗ್ರೂಟಕ್ಕೆ ಏನ್ ಮಾಡ್ತೀಯ ಅಂತಾರೆ. ಬೀಗ್ರೂಟಕ್ಕೆ ಏನಿಲ್ಲ, ರಸಮ್ ರೈಸ್ ಸ್ವೀಟ್ ಇರುತ್ತಲ್ಲ, ತಿನ್ಕೊಂಡು ಮ್ಯಾನೇಜ್ ಮಾಡ್ಬಿಡ್ತೀವಿ. ಏನಂತೀಯ? ನೀನ್ ಗೌಡ ಅಲ್ಲ ಕಣ, ಏ ನಾವು ಪಕ್ಕಾ ಗೌಡ್ರೆ ಗೈಸ್, ನಾವಂತೂ ಪಕ್ಕಾ ಗೌಡ್ರೆ, ಒಕ್ಕಲಿಗ್ರೆ ನಾವು. ಬಟ್ ಗೌಡ ಅನ್ನೋದಕ್ಕಿಂತ ಹ್ಯೂಮನ್ ಬೀಯಿಂಗ್ ನಾವು ಅಷ್ಟೇ. ಏನಂತೀಯ? ಒಬ್ಬ ಮನುಷ್ಯ ಎಲ್ಲಾ ಧರ್ಮ ಪ್ರೀತಿ ಮಾಡೋದು ಮನುಷ್ಯ. ಬಟ್ ಒಂದ್ ಧರ್ಮ ಮಾತ್ರ ನನಗೂ ಆಗಲ್ಲ, ಇವನಿಗೂ ಆಗಲ್ಲ. ನಮಗ ಆಗೋದೇ ಇಲ್ಲ ಆ ಧರ್ಮ ಕಂಡ್ರೆ. ಬಟ್ ಧರ್ಮ ಅಂತಲ್ಲ, ಕೆಲವೊಂದಷ್ಟು ಜನ ಕಂಡ್ರೆ ಆಗಲ್ಲ ನಮ್ಗಷ್ಟೇ, ಇನ್ನೇನು ಇಲ್ಲ. ಮತ್ತೆ ಇನ್ನೇನು ಹೆಂಗಿತ್ತು ಈ ವಾರ? ಹೆಂಗಿತ್ತು? ಓಕೆ, ಇವತ್ತಿನ ಡೇ ಹೆಂಗಿತ್ತು? ವಿಷ್ಣು ಟೆಂಪಲ್ಗೆ ಹೋದ್ರಿ? ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಮನೆಗೆ ಬಂದಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ಊಟ ಮಾಡಿದ್ದು ಮತ್ತೆ ಅಲ್ಲಿ ಫೀಲ್, ಅಲ್ಲಿ ನೇಚರು ಸಖತ್ತಾಗಿತ್ತು. ನಿಂಗೇನ ಅನಿಸ್ತು? ಸೂಪರ್ ಮಗ, ಬಿಯರ್ ಕೊಡಿಸ್ತಲ್ಲ. ಇದು ಬೀಪೆ ಅಣ್ಣಯ್ಯ, ಇದು ಯಾವತ್ತು ಬೀಪೆ. ಯಾಕಂದ್ರೆ
ಆದ್ರೆ limited ಮಾಡಿ. ಅಕಸ್ಮಾತ್ ನೀವು ಮಾಡ್ತೀರಾ ಅಂದ್ರೆ ಈ ತರ ಬ್ಲ್ಯಾಕ್ ಕಾಫಿ ನಾವು ಯಾರಿಗೂ ಪ್ರಮೋಟ್ ಮಾಡಲ್ಲ. ಇವನ್ ತರ ಗೈಸ್ ನಂತರ ಈ ತರ ಬ್ಲ್ಯಾಕ್ ಕಾಫಿ ಕುಡೀರಿ. ನಾವು ಅದೇನೋ ಅಂತ ಇದು ಯೂಟ್ಯೂಬ್ ಚಾನೆಲ್ ಆ್ಯಕ್ಚುಲಿ ನಮ್ಮದು ನೇಮ್ ಚೇಂಜ್ ಆಗುತ್ತೆ ಬೈ ಇನ್ ಅನದರ್ 1 ವೀಕ್ ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನಾವೇನು ಚೇಂಜ್ ಮಾಡ್ತಾ ಇದ್ದೀವಿ ಅಂತಲೂ ಅವಳು ಹೇಳ್ತಾಳೆ ಅವಳ ವ್ಲಾಗಲ್ಲಿ ನೆಕ್ಸ್ಟ್. ಸದ್ಯಕ್ಕೆ ಹೇಳ್ಬೇಡ. ನಾವು ಸದ್ಯಕ್ಕೆ ಏನು ಹೇಳೋದು ಇಲ್ಲ, ಯಾಕಂದರೆ ನೆಕ್ಸ್ಟ್ ವ್ಲಾಗ್ ಯಾವ ಚೇಂಜ್ ಆಗುತ್ತೆ ಅಂದರೆ ವ್ಲಾಗ್ ಅಲ್ಲ ಐ ಮೀನ್ ಯೂಟ್ಯೂಬ್ ಚಾನಲ್ ನೇಮ್ ಏನೇನು ಚೇಂಜ್ ಆಗುತ್ತೆ ಅಂತ ಅವಳು ಹೇಳ್ತಾಳೆ. ಸೊ ಥ್ಯಾಂಕ್ ಯು. ಈಗ ನಾನೊಂದು ಅಂದ್ರೆ ನಾವು ನಮ್ಮ 3 ಜನದ ಹೆಸರು ಸೇರಿ ಒಂದ್ ನೇಮ್ ಇಡಬೇಕು ಅಂತ ಸೊ ಅನ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಅದನ್ನ. ನಾನು ಆಲ್ರೆಡಿ ಅದನ್ನ ಸರ್ಚ್ ಮಾಡಿ ಮಂಡಲ್ ಮಾಡಿಕೊಂಡಿದ್ದೀನಿ. ಇವ್ರನ್ನ ಕೇಳೋಣ ಏನ್ ಸೆಲೆಕ್ಟ್ ಮಾಡ್ತಾರೆ ಅಂತ. ಇವಾಗಲೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಇಂಥದ್ದೇ ಇಡಬೇಕು ಅಂತ ಇಟ್ಟಿದ್ದೀವಿ. ಸೊ ನೀವು ಏನಾದರೂ ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ, ಕಾಮೆಂಟ್ ಅಲ್ಲಿ ಹೇಳಿ ಯಾವ ನೇಮ್. ಸೊ ಈ ವ್ಲಾಗ್ ಆದ್ಮೇಲೆ ನೆಕ್ಸ್ಟ್ ನೀವು ಕಮೆಂಟ್ ಹಾಕೋದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಹಾಕ್ತೀರಾ ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ ಹೆಸರೇನು ಹೇಳು. ಸಬ್ಸ್ಕ್ರೈಬ್ ಇಲ್ಲ ಮಾಡಿ. ಇಲ್ಲ ಹೆಸರು ಹೇಳ್ಬಾರ್ದು. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಚಾನಲ್ ಮೋಟಿವೇಟ್ ಆಗುತ್ತೆ. ಇನ್ನು ವಿಡಿಯೋಸ್ ಮಾಡಿ ಖುಷಿ ಆಗುತ್ತೆ. ಕಂಟೆಂಟ್ ಮಾಡ್ತೀವಿ. ಆಮೇಲೆ ಗೈಸ್ ನಾವು 3 ಜನನು ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತಾನು ಹೇಳಿ. ಖಂಡಿತವಾಗ್ಲೂ ಹೇಳಿ. ನಾವು ಈ ತರದೇ ಬೇಕಾ ಚಾಲೆಂಜ್ ವಿಡಿಯೋ ಬೇಕಾ ಅಲ್ಲ ಯಾವ್ದ್ರ ಬಗ್ಗೆ ಏನ್ರ ಬಗ್ಗೆ ಮಾತಾಡಬೇಕು ಆ ಅಂತ ತರ comment ಬೇಕಾದ್ರೆ ಮಾಡಿ. ನೀವು ನಮ್ಗೆ ಫಿಟ್ನೆಸ್ ಬಗ್ಗೆ ಬೇಕು ಅಂತಂದ್ರೆ ನಮ್ಮ ಫಿಟ್ನೆಸ್ ಬಗ್ಗೆ ಇವನ್ ಆಕ್ಚುಲಿ ಫಿಟ್ನೆಸ್ ಕೋಚ್, ಜಿಮ್ ಕೋಚರ್. ಡಯಟ್ ಬಗ್ಗೆ ಬೇಕು ಅಂದ್ರೆ ಡಯಟ್ ಬಗ್ಗೆ ಮಾತಾಡ್ತೀವಿ. ನಿಮ್ಗೆ ಏನ್ ಬೇಕು ಅದನ್ನ ನೀವು ಮೆಸೇಜ್ ಮಾಡಿದ್ರೆ ನೀವು ಅದನ್ನ ಕಾಮೆಂಟ್ ಮಾಡಿದ್ರೆ ನೀವು ಇಲ್ಲೇ ಕಾಮೆಂಟ್ ಮಾಡಬೇಕು, ಇಲ್ಲೇ ಏನು ಮೆಸೇಜ್ ಮಾಡಬೇಕು ಅಂತ ಏನಿಲ್ಲ. ಅವ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಮೋಹನ್ ಗೌಡ ಫಿಟ್ನೆಸ್ ಅಂದ್ಬಿಟ್ಟು ಅವನ ಅಕೌಂಟಿಗೆ ಫಾಲೋ ಮಾಡಿ ಅವನ ಅಕೌಂಟಿಗೆ ನೀವು ಹೇಳಿದ್ರು ಆಗುತ್ತೆ. ಇಫ್ ಇನ್ ಕೇಸ್ ಇವ್ನು ಬ್ಯುಸಿ ಇರ್ತಾನೆ, ಈ ಡಯಟ್ ಪ್ಲಾನ್ಸ್ ಇವ್ರಿಗೆ ಬೇಕು ಅಂದರೆ ಇವರು ಹೇಳ್ತಾರೆ. ನಿಮ್ಮದು ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ MV68 ಅಂತಿದೆ, ಅವರು ಹೇಳ್ತಾರೆ. ಇಫ್ ಇನ್ ಕೇಸ್ ಇವ್ರಿಬ್ರು ಸಿಗ್ಲಿಲ್ಲ ಏನ್ ಪುಟ್ರಂಗಣ್ಣ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಬಟ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಯಾರು ಮಾಡಕ್ಕೆ ಹೋಗ್ಬೇಡಿ. ಅದು ಕೆಲವೊಬ್ರು ಒಂದು ಬಾಡಿಗೆ ಸೆಟ್ ಆಗುತ್ತೆ, ಕೆಲವೊಂದು ಬಾಡಿಗೆ ಸೆಟ್ ಆಗಲ್ಲ. 16 hours ಫಾಸ್ಟಿಂಗ್ ಏನೈತಣ್ಣ ಅದ್ರ ಬಗ್ಗೆ ನೀವು ಏನಾದ್ರು ಹೇಳ್ತೀಯಾ? ಅದು ಕೆಲವು ಬಾಡಿಗೆ ಸೆಟ್ ಆಗುತ್ತೆ. ಯಾಕಂದ್ರೆ ಅದು ಬಿಗ್ ಅಂತ ಅಂದ್ರೆ ನಿಮಗೆ ಸಿಕ್ಕಾಬಟ್ಟೆ ದಪ್ಪ ಇದ್ದು ಸರಿನಾ, ಆ ಥರ ಇದ್ರೆ ಮಾತ್ರ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಒಳ್ಳೆಯದು. ನೀವು ಒಂಥರ ಒಂದು ರೇಂಜ್ಗೆ ದಪ್ಪ ಇದ್ದೀನಿ ಆಮೇಲೆ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತೀನಿ ಅಂದರೆ ತುಂಬ ತಪ್ಪು ಅದು ಸರಿನಾ. ಪ್ರತಿಯೊಂದು ಮೀಲಲ್ಲೂ ನೀವು ಪ್ರೋಟೀನು ಮತ್ತು ಕಾಪ್ಸು ಆ್ಯಡ್ ಮಾಡ್ಕೊತಾ ಬರಬೇಕು ಓಕೆನಾ. ಆ ಥರ ಮಾಡಿದ್ರೆ ಮಾತ್ರ ನಿಮಗೆ ಡಯಟ್ ಇದ್ರು ನಿಮ್ಗೆ ಏನೇ ಇದ್ರೂ ನಮಗೆ ಒಂದು ಮೆಸೇಜ್ ಹಾಕಿ ನಾವೇನೇನು ತಿನ್ನಬೇಕು ಏನೇನು ಮಾಡಬೇಕು ಓಕೆನಾ, ಯಾವ ಥರ ಡಯಟ್ ಮಾಡಬೇಕು ಎಲ್ಲ ಹೇಳ್ತೀವಿ. ಓಷನ್ ದೇವರಲ್ಲ ಸರಿನಾ. ಅವ್ರು ಕೊಟ್ಟು ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅವರು ಅಂದ್ಕೊಂಡಿದ್ದ ಗೋಲ್ನ ರೀಚ್ ಮಾಡ್ಬೋದು. ಆ ಡಯಟ್ನ ಯಾರೂ ಫಾಲೋ ಮಾಡಲಿಲ್ಲ, ನನಗೆ ಈ ಕೋಚ್ ಏನೋ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಹಂಗಾಗಿ ನಾನು ಸಣ್ಣ ಆಗ್ತಾಯಿಲ್ಲ, ಅದೆಲ್ಲ ಆಂಬಿನೇಷನ್ ಮಾಡಬೇಡಿ. ಯಾಕಂದರೆ ಕೋಚ್ ಒಂದು ಡಯಟ್ ಅಂತ ಕೊಡ್ತಾರೆ, ಅದನ್ನು ಫಾಲೋ ಮಾಡಬೇಕು ಸರಿನಾ. ನೀವು ಫಾಲೋ ಮಾಡ್ದೇನೆ ಸುಮ್ಮನೆ ಇನ್ನೊಬ್ಬ ಕೋಚ್ ಹತ್ರ ಹೋದ್ರೆ ನಿಮ್ದು ಅದೇ ಬಂಡವಾಳ. ಹೌದು ಸರಿನಾ. ಯಾವತ್ತೇ ಆದರೂ ಅಷ್ಟೇ ಕೊಟ್ಟಂಥ ಡಯಟ್ನ ಫಾಲೋ ಮಾಡಿ ಅವರು ಹೇಳ್ಕೊಟ್ಟ ಎಕ್ಸಸೈಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಅವ್ರು ನೀವೇನು ಅಂದ್ಕೊಂಡಿರ್ತೀರ ಆ ಗೋಲ್ನ ಅವರು ರೀಚ್ ಮಾಡಿಸ್ತಾರೆ. ಮಾಮೂಲಿ ಗ್ರೀನ್ ಹೌಸ್ ಕಾಲ್ಕೆಜಿ ಎಷ್ಟು ಗೊತ್ತಾ, ಅಲ್ಲಿ 70 ರೂಪೀಸ್ ಬೆಳ್ಳುಳ್ಳಿ. ಇಲ್ಲ ಎಷ್ಟು ಕೊಟ್ಟಪ್ಪ? ಇಲ್ಲಿ ಅರ್ಧ ಕೆಜಿ. ಅಲ್ಲ ನಿಂಗೆ ರೇಟ್ ನೆಗೋಷಿಯಬಲ್ ಇತ್ತ ಇರ್ಲಿಲ್ವಾ? ಅದನ್ನೇ ಗುರು ಹೇಳ್ತಾರದ್ ನಾನು. ಅಲ್ಲಿ ಬರೀ 1/4 ಕೆಜಿಗೆ 70 ರೂಪೀಸ್ 80 ರೂಪೀಸ್ ಕೊಡ್ತಾ ಇದೆ, ಇಲ್ಲಿ ಅರ್ಧ ಕೆಜಿ ಬಂತು ಅಂತ. ಗೈಸ್ ಇಲ್ಲಿ ಏನು ಗೊತ್ತಾ, ಏನು ಗೊತ್ತಾ, ಅಲ್ಲಿ SSR ಅಲ್ಲಿ ಬಾಡಿಗೆನೂ ಹಂಗೆ ಇರುತ್ತೆ. ಈ ಸಣ್ಣ ಜಾಗಕ್ಕೆ ನೀನು ಅಡಿಗೆ ಎಷ್ಟೋ ಇರುತ್ತೆ, ಅದು ಬಾಡಿಗೆನ ಹತ್ತಿರ್ಬೇಕಾದ್ರೆ ಅವರು ನಮ್ಮ ಮೇಲೆ ಇದು ಮಾಡ್ತಾರೆ ಅಷ್ಟೇ. ಬೆಲೆ ಆ ಬಾಡಿಗೆಲ್ಲ ನಮ್ಮ ಮೇಲೆ ಹೇಳ್ತಾರೆ. ಅಲ್ಲ ಸರ್ವಿಸ್ ಟ್ಯಾಕ್ಸು ಟ್ರಾನ್ಸ್ಪೋರ್ಟೇಷನು ಎಲ್ಲ ಕಾಸ್ಟ್ ಅದೇ ಬೀಳುತ್ತೆ. ಬಟ್ ಸ್ಟಿಲ್ ದಯವಿಟ್ಟು ಈ ಮಡಿವಾಳ ಮಾರ್ಕೆಟಿಗೆ ಬನ್ನಿ. ಏನಂತೀಯಣ್ಣ, ಕಮ್ಮಿ ಪ್ರೈಸ್ ಸಿಗುತ್ತೆ. ನಿಮ್ಗೇನು ಗೊತ್ತಾ ಚಂದ, ಈಗ ನಿಮಗೆ ಇಲ್ಲಿ ಬರೋ ತರಕಾರಿ ವಸ್ತುಗಳಾಗಲಿ ಅಥವಾ ಹಣ್ಣು ಹಂಪಲಾಗಲಿ ಎಲ್ಲ ಬರೋದು ತಮಿಳ್ನಾಡು ಹೊಸೂರಿಂದ ಅಣ್ಣ. ಇಲ್ಲಿ ಬರೋದು ಇಲ್ಲಿಗೆ ಬನ್ನಿ. ಓ ಇವಳು ಲಲ್ಲಿ, ಇವನು ನರಸಿಂಹರಾಜು ಹಂಗೆ ತಿರ್ಗಿ ಇಬ್ರು. ಸೊ ಇದು ಊಟಿ ಬೀನ್ಸ್ ಅಂತೆ. ಇದು ನಾಟಿ ಬೀನ್ಸ್ ಬೇರೆ ಬರುತ್ತಂತೆ. ಎಷ್ಟು ಕೆಜಿ ಅಮ್ಮ ಇದು? 100. ಯೋಚನೆ ಮಾಡ್ತಾವನೆ ಹೆಂಗೆ ಇವಾಗ ಫೋನ್ ಪೇ ಮಾಡೋದು, ಶಾಪಿಂಗ್ ಇಷ್ಟೊಂದು ಆಗೋಯ್ತಲ್ಲ. ಅದಕ್ಕೆ ಗೈಸ್ ಮದುವೆ ಆದರೆ ಈ ಪರಿಸ್ಥಿತಿ. ಇಲ್ಲಿ ನೋಡಿ, ಹೆಂಡತಿ ಗಂಡ ಯೋಚನೆ ಮಾಡ್ತಾವನೆ, ಪಾಪ ಮಗು. ಈಗ ಈ ತರಕಾರಿ ಎಲ್ಲ ಕೊಡಿಸ್ಬೇಕು. ನಾಳೆ ನಮ್ಮ ಲೈಫು ಅಷ್ಟೇ, ಅವನು ಇವತ್ತು ನಾಳೆ ನಂದು.
ಅದಂತೂ ಗ್ಯಾರಂಟಿ. ಕಿಚ್ಚಿ ಅಂದಾಗ ವಿಕ್ಸ್ ಮಾತ್ರೆ ತಗೊಳ್ಳಿ. ನಾ ಪ್ರಮೋಷನ್ ಅಲ್ಲ ಕಿಚ್ ಕಿಚ್ಚು ಅಲ್ಲ. ನಮ್ಮ ಚನ್ನಪಣ್ಣದ ಭಾಗದವರು, ರಾಮನಗರ ಭಾಗದವರು ಜಾಸ್ತಿ ಮಾವಿನ ಹಣ್ಣು ಪ್ರಿಯರ್ ಅಲ್ವಾ ನಾವು, ಅಲ್ವಾ? ನಮ್ಮದೇ ತೋಟ ಇದೆ, ನಾವೇ ತಿನ್ಬೋದು ಆರಾಮಾಗಿ. ಈ ಸಲ ಚೆನ್ನಾಗಿ ತಿಂದಿದ್ದೀರಾ? ನಾನಂತೂ ಒಂದು ತಿಂದಿದ್ರೆ ಒಂದು ಇದು ಹಣ್ಣು ತಗೋ. ಇನ್ನೊಂದು ಚೆನ್ನಾಗಿದೆಯಾ? ಹಣ್ಣು ಬೇಡ ಅವ್ರಿಗೊಂದು ಸ್ವಲ್ಪ ಔಷಧಿ. ನಿನ್ನ ಶೇಕ್ ಗೀಕಿಗೆ ಹಾಕಕ್ಕ ದೇವ್ರ ಪೂಜೆಗೆ ಬೇಕು ಅಣ್ಣ. ಏನೇನು ತಿನ್ಬೋದು ಇದರಲ್ಲಿ? ಎಲ್ಲ ತಿನ್ಬೋದು ನೀನು. ಹಾಂ, ಎಲ್ಲ ಒಳ್ಳೇದು. ಅಲ್ಲ ಒಳ್ಳೇದು ಓಕೆ, ಬಟ್ ನಿನಗೆ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಯಾವುದು ಅಂತ ಹೇಳು. ವೇಟ್ ಲಾಸ್ ಮಾಡ್ತಾರೆ ಅನಾನಸ್, ಹಾಂ, ಆಪಲ್, ಗ್ರೀನ್ ಆಪಲ್ಲು, ಹ್ಞೂ, ಎನಿ ಒನ್ ಆಪಲ್ ತಗೋ, ತಿರ್ಗಾ ಪಪ್ಪಾಯ, ಹ್ಞೂ, ತಿರ್ಗಾ ನಮ್ಗೆ ಕ್ಯಾಲ್ಸಿಯಂ ಮತ್ತು ಇವೆಲ್ಲ ಬೇಕು ಅಂತ. ಮಾವಿನ ಬಣ್ಣ ಹಾಂ, ಮತ್ತು ಸೀಬೆಕಾಯಿ. ನೀನು ತಿನ್ಬೋದು, ತೊಂದರೆ ಇಲ್ಲ. ಜ್ಯೂಸ್ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ನಿಮ್ಗೆ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ. ಸೊ ಇದೆಲ್ಲ ಡಯಟಲ್ಲಿರುವಂಥದ್ದು ಫ್ರೂಟ್ಸ್ ಅಲ್ವಾ? ಸೊ ಇಷ್ಟು ನೀನು ಯಾವ ಥರ ಗೈಸ್ ನಾನು ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಇವರು ಕಲ್ತರು ಇಬ್ಬರು. ನಮ್ಮ ಪಾರ್ಟ್ನರ್ಸ್ ಇಬ್ಬರು ಬಿಟ್ಬಿಟ್ಟು ಹೊಟ್ಟೋಗವ್ರೆ. ಇವಾಗ ಭಾಷೆನೇ ಚಂದ ಚನ್ನಪಣ ಕಡೆ. ಕೋಣೆಲವ್ರೆ ಹಿಂಗೆ ಮಾತಾಡೋದು ನಮ್ಮ ಕಡೆ ಅಲ್ಲ, ಚನ್ನಪಣದವ್ರ ಭಾಷೆ. ಆಯಿ ಕಾಯಿ ನುಗ್ಗೆಕಾಯಿ ಮೈ ಬರಲ್ಲೇ ಅಂತವನೇ. ಅವನೊಂಥರ ಹೆಂಗೆ ಅವ್ನ ನೇಚರ್ ಹೇಳಿದ್ರು ಹಂಗೆ ಒಂಚೂರು ಮೂಡಿ ಎಲ್ಲ ಕ್ಯಾಣ. ಅವ್ನು ಕರೆಯೋದೇ ನನ್ನ ಕ್ಯಾಣ ಅಂತ. ಒನ್ ಟೈಮ್ ಇದ್ದಾಗ ಒನ್ ಟೈಮ್ ಇರಲ್ಲ ಅವನು. ಈ ಜಿಮ್ಮರ್ಸ್ ಎಲ್ಲ ಹಂಗೆ ಅನ್ಸುತ್ತೆ ಮೇ ಬಿ. ಅನ್ನೋದಕ್ಕಿಂತ ಕ್ವಾಲಿಟಿ ಇರಬೇಕು. ಯಾವಾಗ ಬಂದರೂ ಕ್ವಾಲಿಟಿ ಮೇನ್ ಆಗಿದೆ. ಜಸ್ಟ್ ಹಸ್ಬೆಂಡ್ ವೈಫ್ಸ್ ಇದೆಲ್ಲ. ಮುಖ ತೋರಿಸು. ಮನೆಗೆಲ್ಲ ಇದೆಲ್ಲ ಬೇಕೇ ಬೇಕು. ಬೇಕೇ ಬೇಕು. ಮತ್ತೆ ನನಗೆ ಶಾಪಿಂಗ್ ಮಾಡಿದ್ದೀನಿ, ಮನೆಗೆ ನಾನು ಶಾಪಿಂಗ್ ಮಾಡಿದ್ದು. ಇವ್ರು ತಿನ್ನೋದು ಎನರ್ಜಿ ಅಂತ್ಯಾ? ಒಂದು ವೀಕಿಗೆ ಏನೇನು ಬೇಕು ತಗೊಬಿಡ್ತೀನಿ. ನಾನು ಪದೇ ಪದೇ ಹೋಗಿ ತಗೊಳ್ಳಲ್ಲ. ದಿನ ಇವೆಲ್ಲ ಬೇಕೇ ಬೇಕಲ್ಲ ಗೈಸ್. ಅದಕ್ಕೇ ಎಲ್ರೂ ಅಷ್ಟೇ ಒಂದು ಸಲಿಗೆ ತಂದು ಇಟ್ಕೊಂಡ್ಬಿಟ್ರೆ ಸೊ ಅಲ್ಲೆಲ್ಲ ಇರುತ್ತೆ. ಎಲ್ಲಿ ತಗೋತಾ ಇದೆ ಇಷ್ಟು ದಿವಸ? ಹಾಂ, ಅಲ್ಲಿ ಎಚ್ ಎಸ್ ಆರ್ ಅಲ್ಲಿ ತಗೋತಾ ಇದ್ದೆ. ಇವತ್ತು ಯಾವುದು ಬಂದ್ವಲ್ಲ, ಸೊ ಹಂಗೆ ಮಡಿವಾಳ ಶಾಪಿಂಗ್. ಜಿಮ್ ಹಸ್ಬೆಂಡು ಮೊನ್ನೆ ರೀಲ್ ನೋಡಿದೆ. ಏನದು ಯಪ್ಪ ಭಯಂಕರ, ಎಂತ ಬೆಂಕಿ ಮಾರ್ರೆ. ಮೂಟೆ ಅಂತ ಏನ? ಪುರಿ ಮೂಟೆ. ಪುರಿ ಮೂಟೆ ವೆಯ್ಟ್ಲೆಸ್ ಅಲ್ಲ. ಇಷ್ಟೇನ ಬಾ ಜಿಮ್ ಮಾಡೋನು, ಡೈಲಿ ಜಿಮ್ ಮಾಡೋನು ಹೆಂಗೆ ದಬಾಯಿಸಿ ಹೊಡಿತಾನೆ. ಒಳ್ಳೆ ಕತೆ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ರೀಲು.